ಗೈಸ್ ನಾವು ಇವತ್ತು ಚಾಯ್ ಸ್ವೀಟ್ ಇದೆ. ಚಾಯ್ ಅಲ್ಲಿ ಇದು ಕಾಫಿ ಇದು. ನೀವು ಕೊಡ್ತಿರೋದು ಚಾಯ್, ನಾನು ಕೊಡ್ತಿರೋದು ಕಾಫಿ. ಕಾಫಿ ಬೀಲ್ ಬೈಸ್. ನಾವಿವತ್ತು ಹೋಗ್ತಿರೋದು ನಮ್ಮ ನೆಚ್ಚಿನ ಸಹಪಾಠಿಯಾದಂತಹ ಸಹಪಾಠಿ ಅಲ್ವಾ, ಕೊಲಿಗೆ ಸಹಪಾಠಿ. ಏನು ನಮ್ಮ ಒಟ್ಟಿಗೆ ಕೆಲಸ ಮಾಡುವಂತಹ ಒಬ್ಬರದು ಮದುವೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿರೋದು. ನೋಡಿ ನಮ್ಮ ಬೈಕ್ ಗ್ರೀನ್ ಅಲ್ಲ, ಅದ್ರ ಪಕ್ಕದಲ್ಲಿರೋದು ಅದೇ ನಮ್ದು. ಕಾಫಿ ಚೆನ್ನಾಗಿದೆ. ನಮ್ ಜೊತೆ ಇರೋದು ಯಾರು ಗೊತ್ತಾ? ನಾಗರಾಜ್. ಇವರು ನಮ್ದು ಹೊಸ ಪರಿಚಯ. ಹಳೆ ಒಬ್ರು ಎಕ್ಸ್ ಎಂಪ್ಲಾಯ್ ಶ್ರೀಜಾ ಅಂತ ಹೇಳಿ, ಉಳ್ಳಕಡ್ಡಿ. ಇವರು ನವಲ್ಗೊಂಡ ಆಲೂಗಡ್ಡಿ. ಇವನು ನಮ್ಮ ಸುಧಾಂಶು. ಇವನು ಅಲ್ಲಿ ಫುಲ್ ಬ್ಯುಸಿ, ಯಾವಾಗ ನೋಡಿ ಕಾಲ್. ಸಿಗೋಣ ಮುಂದಿನ ಜಾಗದಲ್ಲಿ. ದೊಡ್ಡಬಳ್ಳಾಪುರ. ಓ ಬಂದು ಬರ್ತಾ ಇದ್ದಾರೆ, ದೂರದಲ್ಲಿ ಬರ್ತಾ ಇದ್ದಾರೆ. ನಾವು ಕಾದಿರೋದವ್ರು, ಅವ್ರು ನೋಡಿದ್ರೆ ಸೀದಾ ಹೋದ್ರು. ನೋಡಿದೆ ಬಾಯ್. ಸುಧಾಂಶ್ ಹೇಗಾಗ್ತಿದೆ? ರೆಡಿ ಆದ್ರ? ರೆಡಿ ಆಗಿದೆ. ಯಾರಿಗಾದ್ರೂ ಸಿಕ್ಕಿದ್ರೆ ಏನ್ ಬಂದ್ಬಿಡಿ. ಎಲ್ಲರೂ ರೆಡಿ ಆಗಿದ್ದೀವಿ. ಲೆಟ್ಸ್ ಸಿ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ. ನಾಗರಾಜ್ ಅವರೇ ಏನಾದ್ರು ಮಾತಾಡಿ. ಸ್ಟ್ರಗಲ್ ನೋಡಿ ಹುಡುಗಿಯರು, ಧೂಲ್ ಆಗ್ತದೆ ಅಂತ ಹೇಳಿ ಎತ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಹೋಗ್ತಿರೋದು? ಊಟಕ್ಕೆ ಅಂತ 11 ಗಂಟೆ ಆಗಿಲ್ಲ ಊಟ. ಡೇ 2 ಹರ್ಷಿತನ ಮದುವೆ ದಿವಸ. ನಿನ್ನೆ ರಿಸೆಪ್ಷನ್ ಅಂತ ಆಯ್ತು, ಚೆನ್ನಾಗಿ ಆಯ್ತು, ಗ್ರ್ಯಾಂಡ್ ಆಗಿ ಮುಗೀತು. ಇವಾಗ ಮದುವೆ ಮತ್ತೆ ಊಟ ಮಾಡ್ಬೇಕು. ಟೈಮ್ ಎಷ್ಟು ನೋಡಿ? 12:30. 12:30 ನಿಮ್ಗೆ ಕದ್ದು ಕಾಣೋದಿಲ್ಲ ಮಾರ. 10:00 ಅಂತ ಊಟ, 10:00 ಅಂತ ಊಟ. ಜೀವನದಲ್ಲಿ ಏನಿದೆ ಮತ್ತೆ? ಇವತ್ತಿದ್ದೇವೆ, ನಾಳೆ ಇಲ್ಲ. ನಾಳೆ ಹೋದ್ರೆ ನೀವು ತಿನ್ನೋದಕ್ಕೆ ಜೀವನ ಮಾಡ್ತೀವಿ ಅಲ್ಲ, ಜೀವನ ಮಾಡೋಕೆ ತಿಂತಿದ್ದೀರಾ. ನಾವು ಇಷ್ಟೇ ಊಟ ಮಾಡ್ಕೊಂಡಿರ್ಬೇಕು. ಮದುವೆ ಅಂತೂ ಅದ್ದೂರಿಯಾಗಿ ಆಯ್ತು. ಊಟ ತಿಂಡಿಗೆ ಬಂದಿದ್ದೀವಿ. ನಿಮ್ದು ಯಾವಾಗ ನೋಡಿ ಊಟ ಮಾರ ತಿಂಡಿ ಇದು
ತಿಂಡಿಗೆ ಬಂದಿದ್ದೀವಿ. ನೋಡೋಣ, ಊಟ ಮಾಡಿದ್ರ? ನೋಡ್ಬೇಕು ಏನು ಕೊಡ್ತಾರ ಅಂತೇಳಿ. ಕೂತ್ಕೊಳ್ಳಿ ಮಾರೆ, ಮಾಡ್ತಿದೆ ಗೊತ್ತಾಯ್ತು. ಹಾ, ಊಟ ಮಾಡಿದ್ರ ಬಾಸ್? ಊಟ ಮಾಡಿದ್ರಾ? ಚಿಕ್ಕ ತಿಂದ್ರಾ? ಹಾ, ಇನ್ನೊಂದ್ಸಲ. ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಊಟ ಚೆನ್ನಾಗಿತ್ತು. ಮಸ್ತ್ ಇತ್ತು. ಇದಕ್ಕೆ ನಿಲ್ಸಿದ್ದು ತಿನ್ನಿ ಎಲ್ಲ మేము ಅದು ತಿಂದು ಮಾಡ್ತಿದ್ದೀರಾ. ಬಾಳೆಹಣ್ಣು ಉಪ್ಪಿನಕಾಯಿ ಬೇಕಾ? ಇಲ್ಲ ಸರ್, ಚಪಾತಿ ಬೇಕು. ಆಚೆ ಅವರೆಲ್ಲ ಫುಲ್ ಬ್ಯುಸಿ ಇದ್ದಾರೆ. ಅಂತೂ ಇವತ್ತಿನ ಮದುವೆ ಮುಗೀತು. ನಮ್ಮ ಹರ್ಷಿತನ ಮದುವೆ ಮುಗಿಸಿ ರೂಮ್ ಹತ್ರ ಹೋಗ್ತಿದ್ದೀವಿ ಫೈನಲಿ. ಇವಳಂತೂ ಅತ್ತೆ ಬಿಟ್ಲು. ಊಟ ಮಾಡಿದ್ರ? ಊಟ ಮಾಡಿದ್ದು ಇವ್ರದ್ದು ಒಂದೇ ಚಿಂತೆ ಅವಾಗಿಂದ, ಊಟ 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 ಅಂತ. ಆಕ್ಚುಲಿ ಆಗ ಮಾಡಿದ್ದ ತಿಂಡಿ ಅಂತ ಹೇಳಿದ್ದು, ಆಕ್ಚುಲಿ ತಿಂಡಿ ಅಲ್ಲ ಅದು, ಊಟನೇ ಹಾಕಿದ್ರು. 10:30 ಗಂಟೆಗೆ ಊಟ ಸ್ಟಾರ್ಟ್. ಊಟ ಮಾಡ್ಕೊಂಡು ಈಗ ನಮ್ಮ ಪಯಣ ರೂಮ್ ಹತ್ರ. ಅಲ್ಲ, ಊಟ ಮಾಡಿದ್ರ ನೀವು? ರೂಮಿಂದ ಎಲ್ಲೋಗುತ್ತ ನೋಡ್ಬೇಕು. ಮಜ್ಜಿಗೆ ಗೈಸ್, ನೀರು, ಸಿಕ್ಕಾಬಟ್ಟೆ ಬಿಸಿಲು. ಚಿಕ್ಕಬಳ್ಳಾಪುರ ತನಕ ಬಂದು ಇಲ್ಲಿಗೆ ಬರದೆ ಹೋದ್ರೆ ನೀವು ತುಂಬಾನೇ ಮಿಸ್ ಮಾಡ್ಕೋತೀರಾ. ಚಿಕ್ಕಬಳ್ಳಾಪುರ ಅಥವಾ ಆಚೆ ಈಚೆ ಯಾವುದಾದ್ರೂ ಸಹ ಹತ್ತಿರದ ಪ್ಲೇಸಿಗೆ ಬಂದರೆ ಇಲ್ಲಿಗೆ ಬರೋದನ್ನು ತಪ್ಪದೆ ಮರಿಬೇಡಿ. ಫೈನಲಿ ಚಿಕ್ಕಬಳ್ಳಾಪುರದ ಕಂಪ್ಲೀಟ್ ಪ್ಲ್ಯಾನ್ ಮುಗಿಸ್ಕೊಂಡು ರೂಮಿಂದ ಲಗೇಜ್ ಇಟ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಗೆ. ಚಿಕ್ಕಮಂಗ್ಳೂರಲ್ಲ, ಚಿಕ್ಕಬಳ್ಳಾಪುರದ್ದು ಲಾಗನ್ನು ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್. ನಮ್ಮ ಮುಂದಿನ ಪಯಣ ಇನ್ನು ಬೆಂಗಳೂರು ಸೈಡ್.